ಈ ದಕ್ಷಿಣ ಕನ್ನಡದಲ್ಲಿ ಅಂಬೇಡ್ಕರ್ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ವೇದಿಕೆಗಳು ನನಗೆ ದೇವರು ಕರುಣಿಸಿದ್ರು. ಹಾಗಾಗಿ ಸುಮಾರು ಕಡೆಯಿಂದ ನಾನು ಹೇಳಿದ್ದೇನೆ. ಈಗ ನಮ್ಮ ವಿದ್ಯಾರ್ಥಿ ಮಿತ್ರರ ಮುಂದುಗಡೆ ನಾನು ಹೇಳಿದ್ದೇನೆ. ಈ ದಕ್ಷಿಣ ಕನ್ನಡ ಒಂದು ಬೇರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಚಿಕ್ಕೋಡಿ ಅಂತ ಒಂದು ಅಲ್ಲಿ ನಾನು ಹೋಗಿದ್ದೇನೆ, ಚಿಕ್ಕೋಡಿಗೆ ಹೋಗಿದ್ದೇನೆ. ಬಹಳ ದೊಡ್ಡದೊಂದು ಹೋರಾಟ ನಡೆದಿತ್ತು. ಆ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ನಾನು ಹೋಗಿದ್ದೆ. ವಿದ್ಯಾರ್ಥಿ ಆಗಿದ್ದಾಗಲೇ ಬಹಳ ದೊಡ್ಡ ಹೋರಾಟ, ದಲಿತ ಹೋರಾಟ ನಡೀತು. ವಿದ್ಯಾರ್ಥಿ ಸ್ಟೂಡೆಂಟ್ ಫೆಡರೇಷನ್ DSF ಅಂತಿತ್ತು. ಆ ಸಂದರ್ಭದಲ್ಲಿ ಚಿಕ್ಕೋಡಿಗೆ ಹೋಗಿದ್ದಾರೆ. ಈ ದಕ್ಷಿಣ ಕನ್ನಡದಲ್ಲಿ ಸುಮಾರು ವರ್ಷ ಇದ್ದು ಇದರ ಒಂದಷ್ಟು ಸೈಕೆಯನ್ನು ಅರ್ಥ ಮಾಡ್ಕೊಂಡಿದ್ದೆ. ಈ ದಕ್ಷಿಣ ಕನ್ನಡದಕ್ಕೂ ಅಂಬೇಡ್ಕರ್ ಒಂಥರದ ಬೇರೆ ಬೇರೆ ಥರದ ಒಳ್ಳೆಯ ಸಂಬಂಧ ಇದೆ. ನಾವೆಲ್ಲ ಇಲ್ಲಿ ಖಾಸಗಿತನ, ಬ್ಯಾಂಕ್, ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ಡಾಕ್ಟರ್ಗಳು, ಸ್ವಂತ ಅಂಗಡಿ, ಸ್ವಂತ ಕ್ಲಿನಿಕ್, ಎಲ್ಲ ಸ್ವಂತ ಖಾಸಗಿ ಅಂತ ಮಾತಾಡ್ತೀವಿ. ಈ ಖಾಸಗಿ ವಿಷಯಗಳು ಇರೋದ್ರಿಂದಲೇ ನಮಗೆ ನಮ್ಮ ಆಯ್ಕೆಗಳು ಹಾಗೆ ಇದ್ದಾವೆ. ದಕ್ಷಿಣ ಕನ್ನಡದಲ್ಲಿ ಇರುವಷ್ಟು ಕಾಮರ್ಸ್ ಪ್ರೋಗ್ರಾಮ್ಗಳು ಬೇರೆ ಎಲ್ಲೂ ಇಲ್ಲ, ಕಾಮರ್ಸ್ ಕಾಲೇಜುಗಳು ಎಲ್ಲೂ ಇಲ್ಲ. ಚರಿತ್ರೆ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಸಾಹಿತ್ಯ, ಇಂಗ್ಲಿಷ್ ಮತ್ತು ಕನ್ನಡ ಇವುಗಳೆಲ್ಲವೂ ನಮ್ಮ ಆಯ್ಕೆಗಳಲ್ಲ. ನಮಗೆ ಅದಕ್ಕೊಂದು ಒಳ್ಳೆಯ ರೀಸನ್ ಇದೆ. ಈ ದಕ್ಷಿಣ ಕನ್ನಡದಲ್ಲಿ ಅಂಬೇಡ್ಕರ್ನ ಕೇಳುವ ಮತ್ತು ಅಂಬೇಡ್ಕರ್ ಬಗ್ಗೆ ಆಲೋಚನೆ ಮಾಡುವ ಅಥವಾ ಈ ಥರದ ಬಹಳ ಪ್ರಮುಖರಾದ ವ್ಯಕ್ತಿಗಳು ಬಂದಾಗ ಅದನ್ನು ಕೇಳಬಹುದಾದಂಥ ಮತ್ತು ನಮ್ಮ ರಿಜಿಸ್ಟರ್ ಹೇಳ್ತಾರೆ ಅದನ್ನು ಸ್ವಲ್ಪ ಮನನ ಮಾಡಿಕೊಳ್ಳುವಂಥ ಒಂದು ಪ್ರವೃತ್ತಿ ಬಹಳ ಕಡಿಮೆ ಇದೆ. ಯಾಕೆಂದರೆ ನೀವು ಯಾರ್ಯಾರ ಜೊತೆಗೆ ಅಟ್ಯಾಚ್ ಮಾಡಿಬಿಟ್ಟಿರೋದ್ರಿಂದ ಬಹಳ ಸುಲಭ. ದಲಿತರ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್, ಹಾಗಾಗಿ ಇದನ್ನು ನಮ್ಗೆ ಯಾಕೆ ಬೇಕು ಅಂತ ನಾವು ತುಂಬ ಬಿಸಾಕ್ಬಿಡ್ತೀವಿ. ಯಾಕೆ ಅಂತ ಕೇಳಿ ಸುಮಾರು 12-13 ಎಕ್ಸಾಂಪಲ್ಸ್ ಅನ್ನು ಕೊಟ್ಟರು, ಇನ್ಕ್ಲೂಡಿಂಗ್ ವಿಮೆನ್ಸ್ ಮೂವ್ಮೆಂಟ್. ಬಹಳ ಮುಖ್ಯವಾದದ್ದು ಭಾರತದ ಚರಿತ್ರೆಯಲ್ಲಿ ಅಟ್ಲೀಸ್ಟ್ ಮಹಿಳೆಯರು ಇದನ್ನು ಗಮನ ಹರಿಸಿದರೆ ಸುಮಾರು ಬದಲಾವಣೆ ಆಗಲೇ ಆಗೋಗ್ಬಿಡ್ತಾರೆ. ದಕ್ಷಿಣ ಕನ್ನಡದ ಬಗ್ಗೆ ಮಾತು ಹೇಳ್ತೇನೆ. ಅಂಬೇಡ್ಕರ್ ಬಗ್ಗೆ ಓದುವಾಗ ಮತ್ತು ಅಂಬೇಡ್ಕರ್ದು ಅಟ್ಲೀಸ್ಟ್ ಅದರಿಂದ ನಾವು ಪ್ರಭಾವಿತರಾಗುವ ಒಂದು ಅಂಶ ಏನಿದೆ ಅಂತಂದ್ರೆ, ಖಾಸಗೀಕರಣವನ್ನ ವಿರೋಧ ಮಾಡ್ತಾ ರಾಷ್ಟ್ರೀಯತೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತಮ್ಮ ಥೀಸಿಸ್ನಲ್ಲಿ 1976ರಲ್ಲಿ ಪದವಿ ಪಡ್ಕೊಂಡ ಥೀಸಿಸ್ನಲ್ಲಿ ಅಡ್ವಾನ್ಸ್ ಮಾಡ್ತಾರೆ. ಪ್ರಾಬ್ಲಮ್ ಆಫ್ ಇಂಡಿಯನ್ ರುಪಿ ಅನ್ನುವ ಥೀಸಿಸ್ ಸಬ್ಮಿಟ್ ಮಾಡಿದಾಗ ಬಹಳ ಗಂಭೀರವಾಗಿ ಮಾಡ್ತಾರೆ, ರಾಷ್ಟ್ರೀಯತೆ ಆಗಬೇಕು. ನಾವಿವತ್ತು ಇಲ್ಲಿ ಸ್ವದೇಶಿ, ದೇಶೀಯತೆ ಅಂತ ಮಾತನಾಡುವ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆಗೆ ಅವ್ರದ್ದು ಗೋಲ್ಡ್ ಕನ್ವರ್ಷನ್ ಇಂಟು ರುಪಿಗೆ ಮಾಡುವಾಗ ಇಂಡಿಯಾಗೆ ಏನು ಅನ್ಯಾಯ ಆಗುತ್ತೆ ಅಂತ ಹೇಳಿಕೊಂಡು ಈ ದೇಶ ಉಳಿಬೇಕಾದ್ರೆ, ಈ ದೇಶೀಯತೆ ಉಳಿಬೇಕು ಅಂತಂದ್ರೆ, ನಮ್ದು ಸ್ವದೇಶವಾಗಿ ಉಳಿಬೇಕು ಅಂತಂದ್ರೆ ಈ ಬ್ರಿಟಿಷರ ಕರೆನ್ಸಿ ನಮ್ಗೆ ಬೇಡ ಅಂತ ಬಹಳ ದೊಡ್ಡ ಒಂದು ಥೀಸಿಸ್ ಅನ್ನು ನಮ್ಮ ಮುಂದೆ ಇಡ್ತಾರೆ. ಬಹುಶಃ ನಾವು ಈ ಇಕನಾಮಿಕ್ಸ್ ಅನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡುವಷ್ಟು ಶಕ್ತಿ ನಮಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಇಟ್ಸ್ ಎ ವಂಡರ್ಫುಲ್ ಇಕನಾಮಿಕ್ ಥೀಸಿಸ್. ನಮ್ಮ ಮಕ್ಕಳು ಇವತ್ತಿನ ಅರ್ಥ ಮಾಡಿಕೊಳ್ಳಲೇಬೇಕು ಮತ್ತು ದಕ್ಷಿಣ ಕನ್ನಡದಲ್ಲಿ ಅಟ್ಲೀಸ್ಟ್ ಇದು ಪರಿಚಯ ಆಗಲೇಬೇಕು. ನಮಗೆ ಖಾಸಗಿ ಬಸ್ ಇಲ್ಲದಿದ್ರೆ ನಮ್ದು ಲೈಫ್ ಇಲ್ಲಿ ನಿಂತೋಗ್ಬಿಡ್ತದೆ. ರಾಷ್ಟ್ರೀಯತೆ ಅಂತ ನೀವು ಹೇಳಿದ ತಕ್ಷಣನೇ ಅದು ರಾಷ್ಟ್ರೀಯತೆ ಅಂತಂದ್ರೆ ಅದು ಬಹಳ ಆಂಟಿ ಹ್ಯೂಮನ್ ಅಂತ ಹೇಳಿ ಖಾಸಗೀಕರಣಕ್ಕೆ ವಾಯ್ಸ್ ಮಾಡುವ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆಗಳು ನಡೀತವೆ. ಅಂಬೇಡ್ಕರ್ಗೆ ಸರ್ ಹೇಳಿದಾಗ ಈ ದೇಶ ಉಳಿಸ್ಕೋಬೇಕಾಗಿತ್ತು, ಇಲ್ಲಿರುವ ಸಮುದಾಯಗಳನ್ನು ಉಳಿಸ್ಕೊಳ್ಬೇಕಾಗಿತ್ತು, ದೇಶದ ಸಂಪತ್ತುಗಳನ್ನು ಉಳಿಸ್ಕೊಳ್ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಬ್ರಿಟಿಷರು ಯಾವ ಸಂಸ್ಕೃತಿಯನ್ನು ಮಾಡ್ತಾ ಇದ್ರು ಅದನ್ನು ವಿರೋಧ ಮಾಡುವ. ಹಾಗಾಗಿ ಖಾಸಗೀಕರಣ ಅನ್ನೋದು ನಮಗೆ ಈ ದಕ್ಷಿಣ ಕನ್ನಡದಲ್ಲಿ ಇವತ್ತು ತುಂಬಾ ಆದ್ಯತೆ ಆಗಿರೋದ್ರಿಂದ, ಪ್ರಯಾರಿಟಿ ಆಗಿರೋದ್ರಿಂದ ಅದರ ವಿರುದ್ಧ ನಾವು ಏನೇ ಹೇಳಿದ್ರು ಅದು ರುಚಿಕರ ಅನಿಸೋದಿಲ್ಲ. ಹಾಗಾಗಿ ಅಂಬೇಡ್ಕರ್ನ ಹೇಳುದು, ಪಾಠ ಮಾಡೋದು ಮತ್ತು ಅವರ ಮನಸ್ಸು ಹೋಗೋದು ಬಹಳ ಕಷ್ಟದ ಕೆಲಸ ಮಂಗಳೂರಿನಲ್ಲಿ.